ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಒಂದು ಮಹತ್ವದ ಇನ್ಫಾರ್ಮೇಶನ್ ಅನ್ನು ಕೊಡಲಾಕ ಬಂದೀನಿ. ಏನಪ್ಪಾ ಅಂದ್ರೆ JNV ಅಲ್ಲಿ ಎಡಿಟ್ ಆಪ್ಷನ್ ಬಿಟ್ಟಿದ್ದಾರೆ. 6th ಸ್ಟ್ಯಾಂಡರ್ಡ್ಗೆ ಯಾರ್ಯಾರು JNV ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತೀರ ಅವ್ರಿಗೆ ಎಲ್ಲರಿಗೂ ಎಡಿಟ್ ಆಪ್ಷನ್ ಬಿಟ್ಟಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ಎಡಿಟ್ ಮಾಡೋಕೆ JNV ಅಂತ ನಿಮ್ಮ ಗೂಗಲ್ ಕ್ರೋಮ್ ನಲ್ಲಿ JNV ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ಎಂಟರ್ ಅನ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ಸಾಕು, ಮೊದಲಿಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಲಿಂಕ್ ಬರುತ್ತೆ ಸ್ನೇಹಿತರೆ, ಬಂತಾ? ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು JNV ಅಪ್ಲಿಕೇಶನ್ ಆಪ್ಷನ್ಗೆ ಬರ್ತೀರಾ. ನಿನ್ನೆಗೆ ಲಾಸ್ಟ್ ಡೇಟ್ ಆಗಿತ್ತು. ಅಪ್ಲಿಕೇಶನ್ ಎಡಿಟ್ ಮಾಡಲು 11 ಮತ್ತು 12 ತಾರೀಕು 2 ದಿನ ಕಾಲಾವಕಾಶ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಮಿಸ್ ಅನ್ನ ಮಾಡ್ಕೋಬೇಡಿ. ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ಎಡಿಟ್ ಅನ್ನ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ್ರ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸ್ತಾ ಇದೆ. ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ ಸ್ನೇಹಿತರೆ. ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ, ಅಥವಾ ನೀವು ಪ್ರಿಂಟ್ ಅನ್ನ ತೆಗೆದುಕೊಂಡಿರ್ತೀರಲ್ವಾ, ಅದರ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಟೈಪ್ ಮಾಡಿ. ಅದರ ಜೊತೆಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತದೆ. ಓಕೆನಾ? ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ ಸ್ನೇಹಿತರೆ. ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಿ ಸೈನ್ ಇನ್ ಅನ್ನ ಮಾಡಿ. ಯಾವುದೇ OTP ಹೋಗೋದಿಲ್ಲ ಸ್ನೇಹಿತರೆ, ನೆನ್ಪಿಟ್ಟುಕೊಳ್ಳಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ ಅನ್ನ ನೀಟಾಗಿ ಓದಿಕೊಳ್ಳಿ. ಕರೆಕ್ಷನ್ ಈಸ್ ಇನ್ ಡಾಟಾ ಆಫ್ ರಿಕ್ವೈರ್ಡ್ ಕ್ಯಾಂಡಿಡೇಟ್ಸ್ ಫಾರ್ 6th ಸ್ಟ್ಯಾಂಡರ್ಡ್ JNV ST 27 ಪರ್ಮಿಟೆಡ್ ಓನ್ಲಿ ಫಾಲೋವಿಂಗ್ ಫೀಲ್ಡ್ಸ್ ಅಂತ ಹೇಳಿದೆ. ಕೆಲವೊಂದು ಡೀಟೇಲ್ಸ್ಗಳ ಮಾತ್ರ ಎಡಿಟ್ ಮಾಡಬಹುದು. ಏನೇನಪ್ಪ ಅಂದರೆ ನಿಮ್ಮ ಜೆಂಡರ್ ಮಿಸ್ ಆಗಿತ್ತು, ಮೇಲ್ ಆಗಲಿ ಫೀಮೇಲ್ ಆಗಿತ್ತು, ಫೀಮೇಲ್ ಆಗಲಿ ಮೇಲ್ ಆಗಿತ್ತು, ಕರೆಕ್ಷನ್ ಮಾಡಿಕೊಳ್ಳಬಹುದು. ಕ್ಯಾಟಗರಿ, ನಿಮ್ಮದು ಕ್ಯಾಟಗರಿ ಮಿಸ್ ಆಗಿತ್ತು, SC ಇದು ST ಬೇರೆ ಕ್ಯಾಟಗರಿ ಆಗಿತ್ತಪ್ಪ ಅಂದ್ರೆ ಅದು ಅಪ್ಡೇಟ್ ಮಾಡಿಕೊಳ್ಳಬಹುದು. ಅಥವಾ ನೀವು ಅರ್ಬನ್ ಹಾಕಲ್ಲಿ ರೂರಲ್ ಹಾಕಿರ್ತೀರ, ರೂರಲ್ ಹಾಕಲ್ಲಿ ಅರ್ಬನ್ ಹಾಕಿರ್ತೀರ, ಅದು ಬೇಕಾದರೆ ಎಡಿಟ್ ಮಾಡಬಹುದು. ಅದಾಗಣ ಡಿಸೇಬಿಲಿಟಿ, ನೀವು ಹ್ಯಾಂಡಿಕ್ಯಾಪ್ ಇದ್ದಲ್ಲಿ ನೀವು ಹಾಕಿರಲ್ಲ ಅಥವಾ ಇರಲಾರ್ದೇ ಇದ್ದಲ್ಲಿ ಹಾಕಿರ್ತೀರ, ಅದು ಮಿಸ್ಟೇಕ್ ಕೂಡ ಕರೆಕ್ಷನ್ ಮಾಡ್ಕೊಳ್ಬೋದು. ಅದಾಣ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ಈಗ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರ್ತೀರ, ನೀವು ಬೈ ಮಿಸ್ಟೇಕ್ಲಿ ಅಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ. ಈ ಇಂಗ್ಲೀಷ್ ಅಂದರೆ ನಿಮಗೆ ಎಕ್ಸಾಮ್ ಟಫ್ ಆಗುತ್ತೆ, ಅದಕ್ಕೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕೂಡ ಚೇಂಜ್ ಮಾಡಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್ ಓಕೆ ಮಾಡಿ. ಇಲ್ಲಿ ನಿಮಗೆ ಇಲ್ಲಿ ಫಸ್ಟ್ಗೆ ಏನೇನು ಓಪನ್ ಆಗ್ತಾ ಇದೆಯಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ತೋರಿಸ್ತಾ ಇದೆ, ನಿಮ್ಮ ಜಿಲ್ಲೆ ತೋರಿಸ್ತಾ ಇದೆ, ನಿಮ್ಮ ತಾಲೂಕು ಹೆಸರು ತೋರಿಸ್ತಾ ಇದೆ. ಅದಾಗಣ ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ವಿಚ್ ಸ್ಟಡಿಂಗ್ 2027 ಅಲ್ಲಿ ನಿಮ್ಮ ಹೆಸರು ತೋರಿಸ್ಬೇಕು. ನಿಮ್ಮ ಹೆಸರು ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ತೋರಿಸ್ತಾ ಇದೆ, ನಿಮ್ಮ ತಾಯಿ ಹೆಸರು ತೋರಿಸ್ತಾ ಇದೆ, ತಂದೆ ಹೆಸರು ತೋರಿಸ್ತಾ ಇದೆ. ಜೆಂಡರ್ ಬೇಕಾದ್ರೆ ಕರೆಕ್ಷನ್ ಮಾಡ್ಕೋಬಹುದು. ಅದಾವಣ ಕ್ಯಾಟಗರಿ ಬೇಕಾದ್ರೆ ಕರೆಕ್ಷನ್ ಮಾಡಿಕೊಳ್ಳಬಹುದು. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಕರೆಕ್ಷನ್ ಮಾಡಿಕೊಳ್ಳಬಹುದು. ಅದಾದ ತಕ್ಷಣ ಇಲ್ಲಿ ಬರುತ್ತೆ ಡಿಸೆಬಿಲಿಟಿ ಇದ್ರೆ ಹಾಕಿ, ಇಲ್ಲಾದ್ರೆ ನನ್ ಅಂತ ಕ್ಲಿಕ್ ಮಾಡಿ. ಡಿಸೆಬಿಲಿಟಿ ಇದ್ದಲ್ಲಿ ಇದರಲ್ಲಿ ಕೇಳ್ತಾ ಇದೆ ಏನಪ್ಪಾ ಅಂದ್ರೆ ಲೆಸ್ ದೆನ್ 40 ಮೋರ್ ದೆನ್ 40 ಅಂತ ಇದೆ. ಅದನ್ನ ನೀವು ಮರ್ಯಾದೆ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ನನ್ನಿದ್ರೆ ಯಾವುದೇ ಚಿಂತೆ ಇರುವುದಿಲ್ಲ, ಟೆನ್ಷನ್ ತೆಗೆದುಕೊಳ್ಳಕ್ ಹೋಗ್ಬೇಡ್ರಿ. ಅದಾದ ತಕ್ಷಣ ಇಲ್ಲಿ ಬಂದ್ರೆ ಅರ್ಬನ್ ಮತ್ತು ಅರ್ಬನ್ ಅಂತ ಇನ್ಫಾರ್ಮೇಶನ್ ಇದೆ. ಇದೇನಪ್ಪಾ ಅಂದ್ರೆ ನಿಮ್ಮ ಸ್ಕೂಲ್ ಏನು ಹಳ್ಳಿಯಲ್ಲಿದೆಯಾ ಅರ್ಬನ್ ಅಲ್ಲಿ ಇದೆಯಾ ಅದು ಕೂಡ ಎಡಿಟ್ ಮಾಡಿಕೊಳ್ಳಬಹುದು. ಇವೆಲ್ಲ ನೋಡ್ಕೊಂಡ್ರ ಎಲ್ಲ ಕರೆಕ್ಟ್ ಇದ್ರೆ ಸಬ್ಮಿಟ್ ಮಾಡಿ ಎಡಿಟ್ ಆಗುತ್ತೆ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಮರ್ಯಾದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಹೆಚ್ಚು ಯಾರ್ಯಾರು JNV ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ಮರ್ಯಾದೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಬಹಳ ಮಂದಿ ಅಪ್ಲಿಕೇಶನ್ ಎಡಿಟ್ ಮಾಡೋದು ಅವ್ರಿಗೆ ಗೊತ್ತಿರೋಲ್ಲ. ಕೊನೆಯ ದಿನಾಂಕ ನಾಳೆ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. 12/8/2026 ಅಪ್ಲಿಕೇಶನ್ ಎಡಿಟ್ ಮಾಡುವ ಕೊನೆಯ ದಿನ ಆಗಿರುತ್ತದೆ. ಧನ್ಯವಾದಗಳು.